ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಧನ್ಯವಾದಗಳು. ಆಲ್ರೆಡಿ 10 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಾನು ರೆಗ್ಯುಲರಾಗಿ ವೀಡಿಯೋ ಹಾಕಿದರೆ ನಿಜವಾಗ್ಲೂ ಜಾಸ್ತಿ ಆಗ್ತಿದ್ರೇನೋ, ಬಟ್ ನಾನು ಹಾಕ್ತಾ ಇಲ್ಲ. ಸೊ ಬನ್ನಿ, ಇದು ಲಾಸ್ಟ್ ಮಂತ್ ಮೇ 25ನೇ ತಾರೀಕು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಿರೋದು ಬಂದು ತುಮಕೂರು ಡಿಸ್ಟಿಕ್ಕು ಕುಣಿಗಲ್ ತಾಲೂಕಲ್ಲಿ ಬಿದಿರಿನಕೆರೆ ಅಂತ ಒಂದು ಗ್ರಾಮ ಆಯಿತು, ಅಲ್ಲಿರೋದು. ಮತ್ತು ಇದು ಹಾಸನ ಮತ್ತು ಬೆಂಗಳೂರು ಹೈವೇಯಿಂದ ಒಳಗಡೆ 10 ನಿಮಿಷದ ದಾರಿ ಅಷ್ಟೇ. ನಾವು ಹೋದ ದಿನ ಫುಲ್ಲು ಮಳೆ ಇತ್ತು ಮತ್ತು ಸಂಜೆ ಕೂಡ ಆಗಿತ್ತು. ನೋಡಿ, ದೇವಸ್ಥಾನ ತುಂಬ ಚೆನ್ನಾಗಿದೆ ಆಯಿತಾ. ಈ ದೇವಸ್ಥಾನ ಹಿಂಬದಿಯಿಂದ ಎಂಟ್ರಿ ಇದೆ. ಹಿಂದೆಯಿಂದ ಎಂಟ್ರಿ ತಗೋವಾಗ ಅವಾಗ ಲಾಸ್ಟಿಗೆ ಒಂದು ಆನೆ ತೋರಿಸ್ತೀನಿ. ಆ ಥರ ಒಂದು ಆರ್ಟಿಫಿಷಿಯಲ್ ಆನೆ ಇಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೆಕ್ಕೊತಿದ್ರು. ಅಲ್ಲಿಂದ ಸುತ್ತ ಬಂದು ಶನಿದೇವ್ರ ದೇವಸ್ಥಾನ ಈ ಥರ ಎಂಟ್ರಿ ಸಿಗುತ್ತೆ. ಆ ಶನಿದೇವ್ರ ದೇವಸ್ಥಾನದಲ್ಲಿ ಶನಿದೇವ್ರನ್ನ ದರ್ಶನ ಮಾಡಿಕೊಂಡು ಒಳಗಡೆ ಹೋದರೆ ಈ ಥರ ಎಲ್ಲ ಗ್ರಹಗಳದ್ದು ಒಂದೊಂದು ಗುಡಿ ಕಟ್ಟಿ ಅದ್ರ ಪಕ್ಕ ಅದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳೆಲ್ಲ ಬರೆದು ಹಾಕಿದ್ದಾರೆ. ಹಾಗೆ ಇಲ್ಲಿ ತುಲಾಭಾರ ಕೂಡ ಮಾಡ್ಬೋದು. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡ್ಬೋದು. ಅಂದರೆ ಅಕ್ಕಿ, ಬೆಲ್ಲ, ಉಪ್ಪು ಈ ಥರ ಎಲ್ಲ ಕೊಟ್ಟರೆ ಅಲ್ಲಿ ಅನ್ನದಾಸೋಹ ಕೂಡ ಇದೆ. ಹಾಗಾಗಿ ಅದನ್ನು ಮಾಡಿದ್ದಾರೆ. ಮತ್ತು ಒಂದು ಸಣ್ಣ ಕೃಷ್ಣನ ಒಂದು ತೊಟ್ಟಲಿಟ್ಟು ತೂಗಲಿಕ್ಕೆ ಕೂಡ ಇಟ್ಟಿದ್ದಾರೆ. ನಾವು ಎಲ್ಲ ದೇವರುಗಳನ್ನ ನೋಡಿಕೊಂಡು ಹೊರಗಡೆ ಬಂದಾಗ ಹೊರಗಡೆಯಿಂದನೇ ಆಂಜನೇಯ ಸ್ವಾಮಿಗೆ ಎಂಟ್ರಿ ಇರೋದು. ಆಂಜನೇಯ ಸ್ವಾಮಿಗೆ ಹೋಗುವಾಗ ಎಂಟ್ರಿಯಲ್ಲಿ ರಾಮಸೇತುವಿಂದ ತಂದಿರುವಂತಹ ಒಂದು ಕಲ್ಲು ಇದೆ. ಅದು ನೀರಲ್ಲಿ ಮುಳುಗಲ್ಲ ಅಂತ ಹೇಳ್ತಾರಲ್ವ, ಆ ಕಲ್ಲಿಟ್ಟಿದ್ದಾರೆ. ಆ ಕಲ್ಲನ್ನ ಹಾಗೆ ನೋಡಿಕೊಂಡು ದೇವರ ದರ್ಶನ ಮಾಡಿದ್ವಿ. ಆದರೆ ಅಲ್ಲಿ ಫೋಟೋ ತೆಗೆಯೋ ಹಾಗಿರಲಿಲ್ಲ. ಹಾಗಾಗಿ ನಾನು ಆಂಜನೇಯ ಸ್ವಾಮಿದು ಫೋಟೋ ತೆಗೀಲಿಲ್ಲ. ಈ ಆಂಜನೇಯ ಈ ಥರ ಒಂದು ಅವತಾರ ಎತ್ತಿದ್ದು ಜನರ ಲೋಕ ಕಲ್ಯಾಣಕ್ಕಾಗಿ. ರಾಮಾಯಣದಲ್ಲಿ ಈ ಥರ ಒಂದು ಪಂಚಮುಖಿಯಾಗಿ ಪರಿವರ್ತನೆ ಆಗಿದ್ರಂತೆ. ಹಾಗೆ ಈ ದೇವಸ್ಥಾನವನ್ನು ಶುರು ಮಾಡಿದ್ದು 2014ರಲ್ಲಿ, ಎಂಡ್ ಮಾಡಿದ್ದು 2022. ಅವಾಗಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಿದರು. ಮೋದಿಜಿಯವರು ಬರಬೇಕಾಗಿದ್ದು ವಿನಾಕಾರಣ ಬಂದಿರಲಿಲ್ಲ. ಸೊ ಹಾಗಾಗಿ ತುಂಬ ದಿವಸದಿಂದ ಹೋಗಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಗೋಶಾಲೆ ಕೂಡ ಇದೆ ಆಯಿತಾ. ತುಂಬ ದನಗಳೆಲ್ಲ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ಯಾರೆಲ್ಲ ಹೋಗಿಲ್ಲ ಹೋಗ್ಬಿಟ್ಟು ಬನ್ನಿ. ಈ ಥರ ಪ್ಲೇಸ್ಗೆಲ್ಲ ಹೋದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ಇಲ್ಲೆಲ್ಲ ಏನೆಲ್ಲ ಶಾಸ್ತ್ರ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ನೋಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.